ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಇವತ್ತು ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ CM ಪಂಕ್ ಅವರ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ನಿನ್ನೆಯಿಂದ ನಮ್ಮ CM ಪಂಕ್ ಅವರ ಸುತ್ತ ಎಷ್ಟು ಕಾಂಟ್ರವರ್ಸಿ ನಡೀತಾ ಇದೆ ಅಂದ್ರೆ ನನಗೆ ತಲೆ ಕೆಟ್ಟೋಗ್ತಾ ಇದೆ. ಈ ರೀತಿ ಎಲ್ಲ ರೂಮರ್ಸ್ಗಳು ಬರುತ್ತಲ್ಲ ಗುರು ಅಂತ. ಏನೇನಾಯ್ತು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸಲ್ ಮೀನಿಯಾದಲ್ಲಿ ರೋಮನ್ ರೈನ್ಸ್ ಅವರ ವಿರುದ್ಧ ತನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಸೋತಾದ್ಮೇಲೆ ನಮ್ಮ CM ಪಂಕ್ ಅವರು ಒಂದು ಮಂಡೇ ನೈಟ್ ರಾಗೆ ಬರ್ತಾರೆ. ಅಂಡ್ ಅದಾದ್ಮೇಲೆ ಅವರು ಇಲ್ಲಿವರೆಗೂ ಕೂಡ ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಸಾಕ್ ಬರ್ಬೋದು, ಈಗ ಬರ್ಬೋದು ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ, ಇನ್ನೂ ಕೂಡ ಬಂದಿಲ್ಲ. ಇದ್ರ ಮಧ್ಯೆ ಕೆಲವೊಂದಷ್ಟು ರೂಮರ್ಸ್ಗಳು ಹಾಗೆ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ನಮ್ಮ CM ಪಂಕ್ ಅವರಿಗೆ ಕ್ರಿಯೇಟಿವ್ ಪ್ಲಾನ್ಸ್ ಗಳಿಲ್ಲ ಅಂಡ್ ಅದಕ್ಕೋಸ್ಕರ WWE ಅವರು ಅವರಿಗೆ ಒಂದು ಬ್ರೇಕ್ ನ ಕೊಟ್ಟಿದೆ ಅಂತ. ಅದಾದ್ಮೇಲೆ ಇನ್ನ ಒಂದು ಅಪ್ಡೇಟ್ ಬರುತ್ತೆ. ನಮ್ಮ CM ಪಂಕ್ ಅವರ ಕಾಂಟ್ರಾಕ್ಟ್ ಅಲ್ಲೇ ಒಂದು ಕ್ಲಾಸ್ ಇದೆ. ಅದೇನಪ್ಪಾ ಅಂದ್ರೆ CM ಪಂಕ್ ಅವರು ವರ್ಷದಲ್ಲಿ ಒಂದ್ 2-3 ತಿಂಗಳು ಬ್ರೇಕ್ ನ ತಗೋಬಹುದು ಅಂತ. ಈ ರೀತಿಯ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗಿತ್ತು. ಅದರಲ್ಲಿ ಮೈನ್ ಆಗಿ ನಮ್ಮ CM ಪಂಕ್ ಅವರಿಗೆ ಯಾವುದೇ ರೀತಿಯ ಕ್ರಿಯೇಟಿವ್ ಪ್ಲಾನ್ಸ್ ಇಲ್ಲ ಅಂಡ್ ಅದರಿಂದ ಅವರು ಹೊರಗಡೆ ಇದ್ದಾರೆ ಅಂತ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಸರ್ಕ್ಯುಲೇಟ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದಾದ್ಮೇಲೆ ರೂಮರ್ಸ್ಗಳು ಬಂದಿದ್ದೇನಪ್ಪಾ ಅಂದ್ರೆ CM ಪಂಕ್ ಅವರು ಇದರಿಂದ ಅನ್ಹ್ಯಾಪಿ ಆಗಿದ್ದಾರೆ ಅಂಡ್ ಅವರು ತನ್ನ ವೈಫ್ ಜೊತೆ WWE ಕಂಪನಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಒಂದು ಅಪ್ಡೇಟ್ ಬರುತ್ತೆ. ಅಂಡ್ ನಿನ್ನೆ ಇಂಟರ್ನೆಟ್ ಅಲ್ಲಿ ಈ ಒಂದು ಅಪ್ಡೇಟ್ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಇದಕ್ಕೆ ಮೇನ್ ರೀಸನ್ ನಮ್ಮ CM ಪಂಕ್ ಅವರ ವೈಫ್ ಆದಂತಹ ಏಜೆಲಿ ಅವರು ಕೂಡ ಸದ್ಯಕ್ಕೆ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಸೊ ನಮ್ಮ CM ಪಂಕ್ ಅವರು ಅವರಿಗೆ ಸಿಗ್ತಿರ್ತಕ್ಕಂತಹ ಕ್ರಿಯೇಟಿವ್ ಥಿಂಗ್ಸ್ ಅವರಿಗೆ ಇಷ್ಟ ಆಗದೇನೆ ಈ ಒಂದು ಕಂಪನಿನ ಮತ್ತೊಮ್ಮೆ ಲೀವ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅವರು ಕಂಪನಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ಇದಾದ್ಮೇಲೆ ಫ್ಯಾನ್ಸ್ ಗಳು ಅಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, ಓ ನಮ್ಮ CM ಪಂಕ್ ಅವರಿಗೆ ಅವರ ಕ್ರಿಯೇಟಿವ್ ಪ್ಲಾನ್ಸ್ ಗಳು ಇಷ್ಟ ಆಗ್ತಾ ಇಲ್ಲ. ಪ್ರಾಬಬ್ಲಿ ರಸಲ್ ಮೀನಿಯಾದಲ್ಲಿ ರೋಮನ್ ರೈನ್ಸ್ ಅವರ ವಿರುದ್ಧ ಸೋತಿದ್ದು ನಮ್ಮ CM ಪಂಕ್ ಅವರಿಗೆ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ. ಅಥವಾ ರೋಮನ್ ರೈನ್ಸ್ ಅವರ ವಿರುದ್ಧ ಸೋತಾದ್ಮೇಲೆ ಅವರು ಅನ್ಕೊಂಡಿರಬಹುದು ರೋಮನ್ ರೈನ್ಸ್ ಅವರ ಮೇಲೆ ಮತ್ತೊಮ್ಮೆ ರೀಮ್ಯಾಚ್ ಬೇಕು ಅಂತ. ಬಟ್ WWE ಅವರು ರೋಮನ್ ರೈನ್ಸ್ ಅವ್ರನ್ನ ಬ್ಲಡ್ ಲೈನ್ ಸ್ಟೋರಿಯಲ್ಲಿ ಹಾಕೋದಕ್ಕೆ CM ಪಂಕ್ ಅವರಿಗೆ ಆ ಒಂದು ರೀಮ್ಯಾಚ್ ನ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಮ್ಮ CM ಪಂಕ್ ಅವರು ಟ್ರಿಪಲ್ ಎಚ್ ಆಗಿ WWE ಕ್ರಿಯೇಟಿವ್ ಟೀಮ್ ಜೊತೆ ಜಗಳ ಆಡ್ಕೊಂಡು ಈಗ ಕಂಪನಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಅವರ ಕಾಂಟ್ರಾಕ್ಟ್ ಕಂಪನಿಯಲ್ಲಿ ಇದ್ರೂ ಕೂಡ ಅವರು ಕಂಪನಿನ ಬಿಟ್ಟು ಹೋಗುವಂತಹ ಡಿಸಿಷನ್ ನ ತಗೋತಾ ಇದ್ದಾರೆ ಅಂತ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ರೂಮರ್ ಹರಿದಾಡೋದಕ್ಕೆ ಶುರು ಆಗುತ್ತೆ. ನಾನು ನೋಡ್ತಾ ಇದ್ದೆ ಲಿಟ್ರಲಿ ಏನೇನೆಲ್ಲ ಥಿಂಕ್ ಮಾಡ್ತಾರೆ ಗುರು ಫ್ಯಾನ್ಸ್ ಗಳು ಹಾಗೆ ಈ ರೂಮರ್ಸ್ ನ ಸ್ಪ್ರೆಡ್ ಮಾಡೋರು ಅಂತ. ಯಾಕಂದ್ರೆ ನಮ್ಮ CM ಪಂಕ್ ಅವರಿಗೆ ಏನು ಕೂಡ ಆಗಿಲ್ಲ, ಅವರು ಯಾವುದೇ ರೀತಿಯ ಕೋಪದಿಂದನೂ ಕೂಡ ಇಲ್ಲ, ಅವರು ಆರಾಮಾಗೆ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಗಾಯ್ಸ್, ಈಗ ಅಪ್ಡೇಟ್ ಗಳು ಬರ್ತಾ ಇದೆ. ನಮ್ಮ PW ಇನ್ಸೈಡರ್ ಅವರು ಕೂಡ ಅಪ್ಡೇಟ್ ನ ಕೊಟ್ಟಿದ್ದಾರೆ. ನಮ್ಮ CM ಪಂಕ್ ಹಾಗೆ WWE ನಡುವೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ವಂತೆ. WWE ಅವರು ನಮ್ಮ CM ಪಂಕ್ ಅವರಿಗೆ ಕ್ರಿಯೇಟಿವ್ ಪ್ಲಾನ್ಸ್ ಗಳನ್ನ ಈಗಾಗಲೇ ರೆಡಿ ಮಾಡ್ತಾ ಇದಾರಂತೆ. ಅಷ್ಟೇ ಅಲ್ಲ, ನಮ್ಮ CM ಪಂಕ್ ಅವರು ಆದಷ್ಟು ಬೇಗ ರಿಟರ್ನ್ ಕೂಡ ಆಗ್ತಾರಂತೆ. ಮೇ ಬಿ ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೆ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ನಾನು ಕೂಡ ತಿಳಿಸಿದ್ದೆ, ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ಮುಗಿದ ಮೇಲೆ ಪ್ರಾಬಬ್ಲಿ ನಮಗೆ CM ಪಂಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಸಮ್ಮರ್ ಸ್ಲಾಮಿಗೆ ಅವರು ಒಂದು ಫ್ಯೂಡ್ ನ ಬಿಲ್ಡ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅವರು ಆದಷ್ಟು ಬೇಗ ಬರ್ತಾರೆ ಅಂತ ತಿಳಿಸಿದ್ದೆ. ಅಂಡ್ WWE ಅವರು ಈಗಾಗಲೇ ನಮ್ಮ CM ಪಂಕ್ ಅವರ ರಿಟರ್ನ್ ಮರ್ಚಂಡೈಸ್ ಗಳನ್ನು ಕೂಡ ರೆಡಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ WWE ಹಾಗೆ CM ಪಂಕ್ ಅವರ ನಡುವೆ ಯಾವುದೇ ರೀತಿಯ ಕಾಂಟ್ರವರ್ಸಿ ಆಗಿಲ್ಲ. ಹಂಗೇನಾದ್ರೂ ಆಗಿದ್ದಿದ್ರೆ ಲಿಟ್ರಲಿ ನಮ್ಮ CM ಪಂಕ್ ಅವರು ಸುಮ್ಮನೆ ಇರೋರ. ಮಂಡೇ ನೈಟ್ ರಾಗೆ ಬಂದು ನಾನು ನಿಮ್ಮನ್ನೆಲ್ಲರನ್ನು ಕೂಡ ಇಷ್ಟಪಡ್ತೀನಿ, ಆದಷ್ಟು ಬೇಗ ನಾನು ಮತ್ತೆ ಬರ್ತೀನಿ ಅಂಡ್ ಕೋಡಿ ರೋಡ್ಸ್ ಅವರಿಗೆ ಟೀಸ್ ಮಾಡಿ ಹೋಗೋರ, ಕೋಡಿ ರೋಡ್ಸ್ ನಾನು ನಿನ್ನ ಚಾಂಪಿಯನ್ಶಿಪ್ ಮೇಲೂ ಕೂಡ ಬರ್ಬೋದು ಅಂತ. ಆ ರೀತಿ ಇರ್ತಿರ್ಲಿಲ್ಲ. ಯಾವ್ದಾದ್ರು ಒಂದು ಮಂಡೇ ನೈಟ್ ರಾಗೆ ಬಂದು ಪ್ರೋಮೋನ ಕಟ್ ಮಾಡಿ ಯಾವ ರೀತಿ ಅವರು ಹಿಂದೆನೂ ಕೂಡ ಪೈಪ್ ಬಾಂಬ್ ನ ಕಟ್ ಮಾಡಿ WWE ಕಂಪನಿಯಿಂದ ಹೊರಗಡೆ ಹೋಗಿದ್ರು, ಅದೇ ರೀತಿ ಸಿಮಿಲರ್ ವೇ ಅಲ್ಲಿ WWE ಕಂಪನಿಯಿಂದ ಈಗಲೂ ಕೂಡ ಹೋಗೋರು. CM ಪಂಕ್ ಹಾಗೆ WWE ನಡುವೆ ಯಾವುದೇ ರೀತಿಯ ವಿಚಾರಗಳು ಆಗಿಲ್ಲ. ನಮ್ಮ CM ಪಂಕ್ ಅವರು ನಮಗೆ 100% ನೈಟ್ ಆಫ್ ಚಾಂಪಿಯನ್ಸ್ ಮುಗಿದ ಮೇಲೆ ಆದಷ್ಟು ಬೇಗ ನೋಡೋದಕ್ಕೆ ಸಿಗ್ತಾರೆ. WWE ಅವರು ಕೂಡ ನಮ್ಮ CM ಪಂಕ್ ಅವರಿಗೆ ಈಗಾಗಲೇ ಎಲ್ಲ ಕ್ರಿಯೇಟಿವ್ ಪ್ಲಾನ್ಸ್ ಗಳನ್ನು ಕೂಡ ರೆಡಿ ಮಾಡಿ ಇಟ್ಕೋತಾ ಇದೆ. ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಈ ಒಂದು ವಿಚಾರ. ನಮ್ಮ CM ಪಂಕ್ ಅವರು ನಮಗೆ WWE ಕಂಪನಿಯಲ್ಲಿ ಆದಷ್ಟು ಬೇಗ ನೋಡೋದಕ್ಕೆ ಸಿಗ್ತಾರೆ. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.